ಅಪ್ಪ ಐ ಲವ್ ಯು ಸಿನಿಮಾ ಇವತ್ತು ರಿಲೀಸ್ ಆಯಿತು. ಡೆಫಿನೆಟ್ ಆಗಿ ನೀವು ಹೇಳಿದ್ರಿ ಅವತ್ತು ಅಪ್ಪ ಐ ಲವ್ ಯು ಅಂದ ತಕ್ಷಣ ನಿಮಗೇನು ಅನ್ಸುತ್ತೆ ಅಂತ. ಡೆಫಿನೆಟ್ಲಿ ಸಿನಿಮಾ ನೋಡಿದ ತಕ್ಷಣ ಫಸ್ಟ್ ಹೇಳೋದು ಎಲ್ಲರೂ ಅಪ್ಪ ಐ ಲವ್ ಯು ಅಂತ. ನಿಮ್ಮ ಫಸ್ಟ್ ರಿಯಾಕ್ಷನ್ಸು? ಮತ್ತೊಂದು ಸರಿ ಹೋಗಿ ನನ್ನ ತಂದೆಗೆ ಐ ಲವ್ ಯು ಅಂತ ಅನ್ಬೇಕು ಅಂತ ತುಂಬ ಅನ್ನಿಸ್ತಾ ಇದೆ. ನನಗೊಬ್ಬನಿಗೆಲ್ಲ ಸಿನಿಮಾ ನೋಡಿದ್ರೆ ನಿಮಗೂ ಸಹ ಅನಿಸುತ್ತೆ. ಕಾರಣ ಯಾಕೆ ಅನ್ನೋದು ನೀವು ಸಿನಿಮಾ ಬಂದು ನೋಡಬೇಕು. ನಿಜವಾಗ್ಲೂ ಸಿನಿಮಾ ನೋಡಬೇಕಾದ್ರೆ ಅದೊಂದು ಫೀಲ್ ಇದೆಯಲ್ಲ ಸರ್. ಆ್ಯಕ್ಚುಲಿ ಫಸ್ಟ್ ಓಪನಿಂಗಲ್ಲಿ ನೀವು ಅಲ್ಲಿ ಎಂಟ್ರಿ ಆಗಿದ್ದಿರ್ಬೋದು, ಆ ಕ್ಲೋಸಿಂಗ್ ಟ್ವಿಸ್ಟ್ ಇದೆಯಲ್ಲ ಎಕ್ಸಲೆಂಟ್ ಅಂತ ಅನಿಸುತ್ತೆ. ನಿಜನೇ ಅಲ್ವಾ ಸರ್? ಅದು ಎಷ್ಟೋ ಜನ ಮಕ್ಕಳಿಗೋಸ್ಕರ ಹೋಗ್ತಾರೆ, ಬಟ್ ತಂದೆ ಖಂಡಿತವಾಗಿ ತಂದೆ ಯಾವತ್ತೂ ಒಂಥರ ಹೀರೋನೇ ಎಲ್ಲರ ಲೈಫ್ಗೂ. ಸೊ ಆ ಹೀರೋಯಿಸಮ್ ಏನು ಅನ್ನೋದನ್ನು ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಬಂದು ನೋಡಬೇಕು. ಸೊ ಹಾಗಾಗಿ ನಿಮ್ಮ ಫ್ಯಾಮಿಲಿ ಜೊತೆಯಲ್ಲಿ ಸ್ಪೆಷಲ್ಲಾಗಿ ನಿಮ್ಮ ತಂದೆ ಜೊತೆಯಲ್ಲಿ ಬಂದು ಈ ಸಿನಿಮಾ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಮತ್ತೊಂದು ವೆರಿ ಟ್ರೂ ಅಂತ ನನಗೆ ಇವತ್ತು ಅನಿಸ್ತದೆ. ಸಿನಿಮಾ ಬಿಫೋರ್ಗೂ ಮುನ್ನ ನೀವು ಒಂದು ಮಾತು ಹೇಳಿದ್ರಿ, ನನಗೆ ಸಿನಿಮಾ ಒಪ್ಕೊಳ್ಳೋದಕ್ಕೆ ಒಂದು ಟ್ವಿಸ್ಟ್ ಇದೆ ಅಂತ. ಅದು ಎಷ್ಟು ವ್ಯಾಲ್ಯೂ ಇದೆ ಅಂತ ಅನಿಸುತ್ತೆ. ಎಷ್ಟು ಜನ ತಂದೆ ಕಳ್ಕೊಂಡು ಮೇಲೆ ಅದ್ರ ವ್ಯಾಲ್ಯೂ ಗೊತ್ತಾಗುತ್ತೆ. ಏನು ಹೇಳ್ತೀವಿ? ಸೊ ಅದು ಅಂದರೆ ಸಿನಿಮಾ ಒಂದು ಫಸ್ಟ್ ಕತೆ ಹೇಳಿದಾಗ ಸುಮಾರು ಹೊತ್ತು ನನಗೆ ಇದು ಕಾಮನ್ ಸ್ಟೋರಿ, ತಂದೆ ಮಕ್ಕಳ ಸಮಸ್ಯೆ ಇರೋದು ಅಂತ ಅನ್ನಿಸ್ತಾ ಇತ್ತು. ನಾನು ಡೈರೆಕ್ಟ್ರಿಗೂ ಹೇಳಿದೆ, ಆಮೇಲೆ ನನಗೂ ಅನ್ನಿಸ್ತು ಈ ಸಿನಿಮಾ ಮಾಡೋದು ಬೇಡ ಅಂಥೇಳಿ. ಬಟ್ ಯಾವಾಗ ಅದು ಕ್ಲೈಮ್ಯಾಕ್ಸಲ್ಲಿ ಒಂದು ಟ್ವಿಸ್ಟ್ ಹೇಳಿದ್ರು, ಇಲ್ಲ ಈ ಸಿನಿಮಾ ನಾನು ಮಾಡಲೇಬೇಕು ಅಂತ ತುಂಬ ಅನ್ನಿಸ್ತು. ಸೊ ಹಾಗಾಗಿ ಈ ಸಿನಿಮಾ ಒಪ್ಕೊಂಡೆ. ಅದು ಈಗ ನೀವು ಹೇಳ್ತಾ ಇದ್ದೀರಾ, ಕರೆಕ್ಟ್ ಪಾಯಿಂಟ್ ಅದು ಅಂತೇಳಿ. ಥ್ಯಾಂಕ್ ಯು. ನಿಜವಾಗ್ಲೂ ನೀವು ಹೇಳೋದಕ್ಕೂ ನಮಗೆ ಸಿನಿಮಾ ನೋಡಬೇಕಾದ್ರೆ ಮೈಂಡಿಗೆ ಬರ್ತಾ ಇರ್ತದೆ ಎಷ್ಟು ಟ್ರೂ ಅಲ್ವಾ ಅಂತ. ಆ್ಯಂಡ್ ನಿಜವಾಗ್ಲೂ ಈಗ ಮಕ್ಕಳು ನೋಡಿ, ತಂದೆ ತಾಯಿಗಳನ್ನ ಅದ್ರ ಬೆಲೆ ಗೊತ್ತಿಲ್ಲ ಎಷ್ಟೋ ಜನ ದೂರ ಇಟ್ಟಿರೋರಿಗೆ. ನಿಮ್ಗೆ ಏನು ಹೇಳೋಕ್ಕೆ ಇಷ್ಟಪಡೋದು? ಡೆಫಿನೆಟಾಗಿ ಎಲ್ಲೋ ಒಂದು ಕಡೆ ನೀವು ಇದನ್ನು ಫೀಲ್ ಮಾಡಿರ್ತೀರಾ. ಸೊ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಬಂದು ನೀವು ಸಿನಿಮಾ ನೋಡಿ. ಸಿನಿಮಾ ನೋಡಿದಾಗ ತಂದೆ ತಾಯಿ ಅಂದರೆ ಏನು, ತಂದೆ ಪ್ರೀತಿ ಅಂದರೆ ಏನು ನಿಮಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ನಾನು ಹೇಳೋದಕ್ಕಿಂತ ನೀವು ನಿಮ್ಮ ತಂದೆ ತಾಯಿ ಜೊತೆ ಈ ಸಿನಿಮಾ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಸೊ ಮಚ್.